ನಿನ್ನೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಫಾರ್ಮ್ ಹೌಸ್ನಲ್ಲಿ ಡಿನ್ನರ್ ಮೀಟಿಂಗ್ ಆದಮೇಲೆ ಸಿದ್ದರಾಮಯ್ಯನವರ ಆಪ್ತರು ಸಿದ್ದರಾಮಯ್ಯನವ್ರಿಗೂ ಗಂಟು ಬಿದ್ದಿದ್ದಾರಂತೆ. ನಾವು ಊಟಕ್ಕೆ ಸೇರೋಣ ಅಂತ. ಅದರ ಅರ್ಥ ಇಷ್ಟರಲ್ಲೇ ಇನ್ನೊಂದು ಡಿನ್ನರ್ ಮೀಟಿಂಗ್ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆದರೆ ಆಶ್ಚರ್ಯ ಪಡಬೇಡಿ. ಬೆಳಗಾವಿಯ ಮಾಜಿ ಶಾಸಕ ಫಿರೋಜ್ ಶೇಟ್ ಮನೆಗೆ ಕರೆದಿದ್ರು. ಅಲ್ಲಿ ಸಿದ್ದರಾಮಯ್ಯನವರ ಬಳಗನೇ ಇತ್ತು. ಫಿರೋಜ್ ಶೇಟ್ ಹೇಳಿದ್ರು, ಇಲ್ಲ ಡಿ ಕೆ ಶಿವಕುಮಾರ್ಗೂ ಕರೆದಿದ್ವಿ ನಾವು, ಅವರೇನೋ ಬ್ಯುಸಿ ಇದ್ದೀನಿ ಅಂತ ಬರಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ಬಹುಶಃ ನಾಳೆ ಹೋಗ್ತಾರಲ್ಲಿ. ಇನ್ನೊಂದು ಎಕ್ಸ್ಕ್ಲೂಸಿವ್ ಡಿನ್ನರ್ ಮೀಟ್ ಆದ್ರೆ ಆಶ್ಚರ್ಯ ಪಡಬೇಡಿ. ಸತೀಶ್ ಜಾರಕಿಹೊಳಿ ಅವರು ಹೇಳೇಬಿಟ್ರು, ಅವರು ಮುಂದಿನ ವರ್ಷ ಇನ್ನೂ ಹೆಚ್ಚು ಡಿನ್ನರ್ ಪಾರ್ಟಿ ಆಗ್ತವೆ, ನಿತ್ಯ ಪಾರ್ಟಿ ನಡೀತವೆ, 3-4 ಶಾಸಕರು ಸೇರ್ತಾರೆ, ಒಟ್ಟಾಗಿ ಊಟ ಮಾಡ್ತಾರೆ ಅಂತ. ನಿಮಗೂ ಆಹ್ವಾನ ಬಂದಿತ್ತ ಅಂದರೆ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ, ನಮ್ಮದು ನಿತ್ಯ ಔತಣಕೂಟ ಇದೆ ಅಂದರು. ಜಮೀರ್ ಅಹ್ಮದ್ ಅವರು ಮಾತಾಡಿದ್ದಾರೆ. ಅವ್ರದ್ದು ಯಥಾ ಪ್ರಕಾರ ಸೇಮ್ ಸ್ಟೇಟ್ಮೆಂಟ್. ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ಆದರೆ 2028ರಲ್ಲಿ ಅಂತಾರೆ. ಕೇಳಿಸ್ಕೊಳ್ಳಿ. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆದಮೇಲೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾನು ಆಸೆ ಪಟ್ಟವನೊಬ್ಬ. ಸಿದ್ದರಾಮಯ್ಯ ಆದಮೇಲೆ 28ವರೆಗೂ ಸಿದ್ದರಾಮಯ್ಯ ಕುರ್ಚಿಯಲ್ಲಿ ಕೂತಿದ್ದಾರೆ. ಕಾಂಗ್ರೆಸ್ಸಲ್ಲಿ ಯಾವ ಬಣನೂ ಇಲ್ಲ, ಏನು ಬಣಲ್ಲ. ಕಾಂಗ್ರೆಸ್ಸಲ್ಲಿ ಇದ್ದವರು 140 ಜನನು ಹೈಕಮಾಂಡ್ ಕಾಂಗ್ರೆಸ್ ಬಣ. ಸಿದ್ದರಾಮಯ್ಯ ಆದಮೇಲೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾನು ಭಾವಿಸ್ತೀನಿ. ಹೈಕಮಾಂಡ್ ತೀರ್ಮಾನ ಇಲ್ಲ, ನಮ್ಗೇನಾದ್ರು ಅದ್ರ ಬಗ್ಗೆ ಐಡಿಯಾ ಇಲ್ಲ. ದೊಡ್ಡನವ್ರೇನೋ ಕರೆದಂತ ಕೇಳಿದ್ವಿ, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಹೀಗಾಗಿ ಇಲ್ಲ, ಕಾಯಿ ಮುಂದಿನ ಸಲ ಇನ್ನೂ ಹೆಚ್ಚಾಗ್ತೈತೆ. ಅದು ಮುಂದಿನ ಅಧಿವೇಶನಕ್ಕೆ ಡಬಲ್ ಆಗ್ತೈತೆ. ಅದು ದಿವಸ ಇದೇ ದಿವಸ ನಡೆದಿದ್ದಿಲ್ಲ. ನನ್ನ ಪಟ್ಟಿಗೆ ಈಗ ನಾವು ಚೀಫ್ ಮಿನಿಸ್ಟರ್ ಅವರು ಇದ್ದಾರೆ, ಅವ್ರನ್ನ ನಾವು CLPಯಲ್ಲಿ ಆಯ್ಕೆ ಮಾಡಿದ್ವಿ. ಆಯ್ಕೆ ಮಾಡಿದಾಗ AICC ಅಬ್ಸರ್ವರ್ ಇದ್ದರು. ಆಯ್ಕೆ ಮಾಡಿದಾಗ ಯಾವುದೇ ರೆಸಲ್ಯೂಷನ್ ಅಲ್ಲಿ ನಾವು ಗಡುವು ಕೊಟ್ಟಿದ್ದೀವಾ, ನೀವು ನೋಡ್ಬೋದು. ಅದು ಅಲ್ಲಿ ತನಕ ಅದು ಗಡುವು ಇಲ್ವೋ, ಅದ್ರ ತನಕ ಅವರೇ ಕಂಟಿನ್ಯೂ ಆಗ್ತದೆ. ಅದ್ರಲ್ಲಿ ಏನು ಸಂಶಯ ಏನಂತೆ ನಿಮಗೆ? KJ ಜಾರ್ಜ್ ಅವರು ಏಕಾಏಕಿ ಬಸವರಾಜ ರಾಯರೆಡ್ಡಿ ಅವರು ಮಾತಾಡ್ದಂಗೆ ಮಾತಾಡ್ತಿದ್ದಾರೆ. ಹೇಳಿದ ಕರೆಕ್ಟೇ, 5 ವರ್ಷಕ್ಕೆ ಅಂತಲೇ ಮುಖ್ಯಮಂತ್ರಿ ಆಯ್ಕೆ ಆಗೋದು. ಬಟ್ ಇಷ್ಟು ದಿವಸ ಕೇಳಿದ್ರೆ ಏನಂತಿದ್ರು ಅವರು, ನನಗೆ ಗೊತ್ತಿಲ್ಲಪ್ಪ, ನಾನು ಇಂಧನ ಇಲಾಖೆಯ ಸಚಿವ, ನನ್ನ ಇಲಾಖೆಗೆ ಸಂಬಂಧಪಟ್ಟಿದ್ದೇನಾದರೂ ಇದ್ದರೆ ಹೇಳಿ ಅನ್ನೋರು. ಆಯಿತು, ಈಗ ನಾಡಿದ್ದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ದಿಲ್ಲಿಗೆ ಹೋಗ್ತಾರೆ. ರಾಜ್ಯ ರಾಜಕಾರಣದ ಕಗ್ಗಂಟನ್ನು ಬಗೆಹರಿಸೋದಕ್ಕೆ ಹೈಕಮಾಂಡ್ ಕರೆದಿದ್ದಕ್ಕಂತ ಹೋಗ್ತಾ ಇರೋದಲ್ಲ. ಇವ್ರು ಹೋಗ್ತಾ ಇರೋದು ಮತಗಳ್ಳತನದ ವಿರುದ್ಧ ರಾಹುಲ್ ಗಾಂಧಿ ಅವರು ಏನು ಅಭಿಯಾನ ನಡೆಸ್ತಾ ಇದ್ದಾರಲ್ಲ, ಅದರದ್ದೊಂದು ದೊಡ್ಡ ಹೋರಾಟ ಇದೆ ದಿಲ್ಲಿಯಲ್ಲಿ. ಆ ಪ್ರತಿಭಟನೆಯಲ್ಲಿ ಭಾಗವಹಿಸೋದಕ್ಕೆ ಹೋಗ್ತಾ ಇದ್ದಾರೆ. ನಾಳೆ ಮುಖ್ಯಮಂತ್ರಿಗಳು ಮತ್ತು ನಾಡಿದ್ದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋಗೋದಿದ್ರೆ, ನಾಳೆನೇ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರರನ್ನು ಬೆಂಬಲಿಸುವವರ ತಂಡ ದಿಲ್ಲಿಗೆ ಹೋಗ್ತಾ ಇದೆ. ಅವ್ರು ಹೋಗ್ತಿದ್ದಾರೆ ಅಂತ ಇವ್ರ ಕಡೆ ಅವ್ರು ಮತ್ತೊಂದಷ್ಟು ಜನ ಹೊರಟು ತಯಾರಾದರೆ ದಿಲ್ಲಿಯಲ್ಲೂ ಒಂದು ಶಕ್ತಿ ಪ್ರದರ್ಶನ ನಡೀಬಹುದು. ನೆನ್ನೆ ಒಂದು ಸುದ್ದಿ ಬಂತು, ನಾನು ಅದನ್ನು ಕ್ಯಾಟಗರಿಕಲಿ ಹೇಳಿದೆ. ಡಿ ಕೆ ಶಿವಕುಮಾರ್ ಅವರ ಆಪ್ತವಲಯದಿಂದ ಬರ್ತಾ ಇರುವ ಸುದ್ದಿ ಇದು ಅಂತ. ಏನು, 19ನೇ ತಾರೀಕು ದಿಲ್ಲಿಗೆ ಕರೆದಿದ್ದಾರೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರನ್ನು 19ನೇ ತಾರೀಕು ದಿಲ್ಲಿಗೆ ಬರೋದಕ್ಕೆ ಹೇಳಿದ್ದಾರೆ. ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ, KC ವೇಣುಗೋಪಾಲ್ ಇಷ್ಟು ಜನ ಮೀಟಿಂಗ್ನಲ್ಲಿರ್ತಾರೆ. ರಾಜ್ಯ ರಾಜಕಾರಣದ ಈ ಸಮಸ್ಯೆಯನ್ನು ಬಗೆಹರಿಸೋದು ಹೆಂಗೆ ಅಂತ ಚರ್ಚೆ ಆಗತ್ತೆ. ಅವತ್ತೇ ಬಗೆಹರಿದು ಬಿಡುತ್ತಾ? ವಿ ಆರ್ ಡೌಟ್ಫುಲ್. ಯಾಕಂದರೆ ರಾಹುಲ್ ಗಾಂಧಿಯವರು ಇರೋದಿಲ್ಲ. ಅವರು 15ನೇ ತಾರೀಕು ಈ ಪ್ರತಿಭಟನೆ ಮುಗಿದ ಮಾರನೇ ದಿವಸ ಅವರು ಜರ್ಮನಿಗೆ ಹೋಗ್ತಾ ಇದ್ದಾರೆ. ಅವರು ಇರೋದಿಲ್ಲ 19ಕ್ಕೆ ಇಂಡಿಯಾದಲ್ಲಿ. ಅವರು ಬಂದ ನಂತರ ಮತ್ತೊಂದು ಮೀಟಿಂಗ್ ಆಗಬಹುದು ಅಂತ. ಆ 19ನೇ ತಾರೀಕು ದಿಲ್ಲಿಗೆ ಕರೆದಿದ್ದರ ಬಗ್ಗೆ ಕೇಳಿದ್ರೆ ಮುಖ್ಯಮಂತ್ರಿಗಳು ಸಿಟ್ಟಾದರು. ಯಾರು ಹೇಳಿದ್ರು ನಿಮಗೆ ಅಂತ ಸಿಟ್ಟಾದ್ರು ಅವರು. ಕೇಳಿಸ್ಕೊಳ್ಳಿ. 19ನೇ ತಾರೀಕು ಕರೆದಿದ್ದಾರೆ ಸರ್. ಯಾರು ಕರೆದಿಲ್ಲ ಮಾಡಿಲ್ಲ, ಸುಮ್ಮನೆ ನೀವು ಕೇಳ್ತಿರಲ್ಲ. ನಿಮ್ಗೆ ಹೇಳಿದಾರಾ? ನೀವು ಹೇಳಿದಾರೇನ್ರಿ? ಸುಮ್ಮನೆ ಕೇಳ 19ನೇ ತಾರೀಕು ಕರೆದಿದ್ದಾರ ಅಂತ ನೀನೇ ಹೇಳ್ತೀಯ. 19ನೇ ತಾರೀಕು ಕರೆದಿದ್ದಾರೆ ಸರ್. ಯಾರು ಕರೆದಿಲ್ಲ ಮಾಡಿಲ್ಲ, ಸುಮ್ಮನೆ ನೀವು ಕೇಳ್ತಿರಲ್ಲ. ನಿಮ್ಗೆ ಹೇಳಿದಾರಾ? ನೀವು ಹೇಳಿದಾರೇನ್ರಿ? ಸುಮ್ಮನೆ ಕೇಳ 19ನೇ ತಾರೀಕು ಕರೆದಿದ್ದಾರ ಅಂತ ನೀನೇ ಹೇಳ್ತೀಯ. 19ನೇ ತಾರೀಕು ಕರೆದಿದ್ದಾರೆ ಸರ್. ಇನ್ನು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಡಿನ್ನರ್ ಮೀಟಿಂಗ್ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಕೇಳಿದ್ರೆ, ಅವರು ಡಿನ್ನರ್ ಮಾಡಿದರೆ ನಾನೇನು ಮಾಡಲಿ ಅಂದರು.
ಡಿನ್ನರ್ ಮೀಟಿಂಗ್ ಮಾಡಿದ್ರೆ ಅದಕ್ಕೆ ನಾನೇನು ಮಾಡಲಿ, MLA ಸಚಿವರನ್ನು ಕರೆದು ಮೀಟಿಂಗ್ ಮಾಡ್ತಿರ್ತಾರೆ ಅಂತ. ಅದೊಂದು ಕೇಳಿಸ್ಕೊಂಬಿಡಿ, ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಕೇಳಿಸ್ಕೊಳ್ಳೋದು ಮೀಟಿಂಗ್ ಆಗಿದೆ ಸರ್ CM ಸಿದ್ದರಾಮಯ್ಯ ನಂತರ. ಅದಕ್ಕೆ ನಾ ಹೇಳೋಕ್ಕಾಗತ್ತೆ, ಅದಕ್ಕೆ ನಾ ಹೆಂಗೆ ಕಾಮೆಂಟ್ ಮಾಡೋಕ್ಕಾಗತ್ತೆ ರೀ. ಸರಿ ಆಯಿತು. ಸೊ ಇವಾಗ ಆಯಿತು, ನಾನು ಏನು ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆಗೆ ಬೇರೆಯವ್ರು ಏನು ಹೇಳಿದ್ದಾರೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ ಕೊಡೋದು. ಅದನ್ನೇ ಹೇಳ್ತಾ ಇದ್ದೀನಿ. ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಸರ್. ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ ರೀ. ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲ MLAಗಳು ಅಥವಾ ಮಿನಿಸ್ಟ್ರಿಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾ ಏನು ಹೇಳಿ ಮಾಡೋಕ್ಕಾಗತ್ತೆ, ಅದಕ್ಕೆಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.